ಅಯಂ ನಾಭಾ ವದತಿ ವಲ್ಗು ವೋ ಗೃಹೇ ದೇವಪುತ್ರ ಋಷಯಸ್ತಶೃಣೋತನ ಸುಬ್ರಹ್ಮಣ್ಯಂ ಅಂಗೀರಸೋ ವೋ ಅಸ್ತು ಪ್ರತಿಗೃಹ್ಣೀತಮಾನವಂ ಸುಮೇಧಸಃ. ಋಗ್ವೇದ 10ನೇ ಮಂಡಲ 62ನೇ ಸೂಕ್ತ 4ನೇ ಮಂತ್ರ. ಈ ಮಂತ್ರದ ಅರ್ಥ ಏನು ತಿಳ್ಕೊಳ್ಳೋಣ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಈ ಮಂತ್ರದ ಅರ್ಥ ಏನು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಒಂದಷ್ಟು ವಿಷಯಗಳ ಬಗ್ಗೆ ಮಾತಾಡೋದಿದೆ. ಈ ಪ್ರಶ್ನೋತ್ತರ ಸಂಚಿಕೆ ಹಿಂದಿನ ಸಂಚಿಕೆಯಲ್ಲಿ ನಾನು ಒಂದು ಮಂತ್ರದ ಬಗ್ಗೆ ಹೇಳ್ತಾ ಪ್ರತಿಯೊಬ್ಬ ಮಾನವನನ್ನು ನಮ್ಮವನನ್ನಾಗಿ ಮಾಡಿಕೊಳ್ಳಬೇಕು ಅಂತ ಇದೇ ಮಂತ್ರದ ಭಾಗವನ್ನು ಹೇಳಿದ್ದೆ. ಪ್ರತಿಗೃಹ್ಣೀತ ಮಾನವಂ ಸುಮೇಧಸಃ ಅಂತ. ಎಷ್ಟೋ ಎಪಿಸೋಡ್ಗಳಲ್ಲಿ ಈ ಮಂತ್ರದ ಚರ್ಚೆ ನಾನು ಮಾಡಿದ್ದೀನಿ. ಅಂದರೆ ಈ ಮಂತ್ರ ಭಾಗವನ್ನು ಹೇಳಿದ್ದೀನಿ, ವೇದದಲ್ಲಿ ಒಂದು ಕಡೆ ಹೀಗೆ ಹೇಳುತ್ತೆ ಅಂತ. ಆ ವಿಷಯ ಬಂದಾಗ ಟೆರರಿಸ್ಟ್ನನ್ನು ಕೂಡ, ಒಬ್ಬ ಉಗ್ರವಾದಿ, ಒಬ್ಬ ಭಯೋತ್ಪಾದಕನನ್ನು ನಮ್ಮವನನ್ನಾಗಿ ಮಾಡ್ಕೋಬೇಕು ಅನ್ನುವಂಥ ವಿಚಾರ ಬಂದಿತ್ತು. ಈ ವಿಚಾರ ಎಲ್ರಿಗೂ ಅರ್ಗಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟನೇ. ನನ್ನನ್ನು ಸೇರಿಸಿ ಅಷ್ಟು ಸಹಜವಾಗಿ ಯಾರೋ ಒಬ್ಬ ಕಳ್ಳ, ಒಬ್ಬ ಚಿಕ್ಕ ರೌಡಿ, ಪುಡಿ ರೌಡಿ ಇರಬಹುದು, ಯಾರೋ ಚಿಕ್ಕವ್ರನ್ನ ಕ್ಷಮಿಸ್ಬಿಡ್ಬಹುದು ಮೇಡಮ್. ಆದರೆ ಒಬ್ಬ ಉಗ್ರವಾದಿನ ಕ್ಷಮಿಸ್ಬಿಡೋದು ಅಂದರೆ ಎಷ್ಟು ಕಷ್ಟ ಅಲ್ವಾ? ಅಷ್ಟು ಸಹಜವಾಗಿ ಅದನ್ನು ತಗೊಳಕ್ಕಾಗತ್ತಾ? ಅವನನ್ನು ನಮ್ಮವನನ್ನಾಗಿ ಮಾಡ್ಕೊಳಕ್ಕಾಗತ್ತಾ ಅಂತಾನೆ ಎಲ್ರಿಗೂ ಪ್ರಶ್ನೆ ಬರುತ್ತೆ. ಅದರಲ್ಲೂ ಈಗ ರೀಸೆಂಟಾಗಿ ಪಹಲ್ಗಾಮ್ ಮೇಲೆ ಅಂಥ ದಾಳಿಯಾಗಿ ನಮ್ಮ ಭಾರತೀಯರು ಎಷ್ಟೊಂದು ಜನ ಅನ್ಯಾಯವಾಗಿ ಅಮಾಯಕರು ಪಾಪ ಸತ್ತು ಹೋದರು ಅಂದಾಗ. ಆದರೆ ಉಗ್ರವಾದಿ, ಟೆರರಿಸ್ಟು, ಭಯೋತ್ಪಾದಕರು ಅನ್ನೋ ಈ ಹೆಸರುಗಳನ್ನು ಇಟ್ಟಿದ್ದರಿಂದ ಅವ್ರು ನಮಗೆ ಭಯಂಕರ ಅನ್ನಿಸ್ತಾರೆ. ನಮ್ಮ ಸುತ್ತಮುತ್ತಲೂ ಕೂಡ ಎಷ್ಟೋ ವಿಷಯದಲ್ಲಿ ಸಾಯಿಸಿ ಮರ್ಡರ್ ಮಾಡಿದ್ರೇ ಅಂತಲ್ಲ, ಜೀವನಾನೇ ರೂಯಿನ್ ಮಾಡಿಬಿಡ್ತಾರೆ. ಅಂದರೆ ಜೀವನಾನೇ ತುಂಬ ಹೊಸದು ಹಾಕಿಬಿಟ್ಟು ಅವ್ರ ಜೀವನಾನೇ ಹಾಳು ಮಾಡಿ, ನಮ್ಮ ಜೀವನದಲ್ಲೂ ಎಷ್ಟೋ ಜನ ಟೆರರಿಸ್ಟ್ಸ್ ಇರ್ತಾರೆ. ಅಂಥವರನ್ನು ನಾವು ಕ್ಷಮಿಸಬೇಕಾಗತ್ತೆ, ಅವ್ರನ್ನ ನಮ್ಮವ್ರನ್ನಾಗಿ ಮಾಡ್ಕೋಬೇಕಾಗತ್ತೆ ಅಂತ ಒಂದು ವಿಚಾರ ಬಂದಿತ್ತು. ಕಷ್ಟ ಅನ್ನೋದು ಸಹಜ ಎಲ್ರಿಗೂ. ಆ ಕಷ್ಟಕ್ಕೂ ವ್ಯಾಖ್ಯಾನ ಏನು, ಕಷ್ಟದ ಡೆಫಿನೇಷನ್ ಏನು ಅಂತ ಕೂಡ ನಾನು ಹೇಳಿದ್ದೆ. ಕಷ್ಟ ಅನ್ನೋದು ಯಾಕೆ ಅಂದರೆ ನಮಗೆ ಆ ಸಾಮರ್ಥ್ಯ ಇಲ್ಲ ಅಂತ. ಮೊದಲು ನಾವು ಆ ಸಾಮರ್ಥ್ಯನ ಪಡ್ಕೋಬೇಕು, ನಾವು ಆ ಮಟ್ಟಕ್ಕೆ ತಲುಪಬೇಕು. ನಮ್ಮ ಆಚರಣೆ, ಆಚಾರ ವಿಚಾರ, ಆಹಾರ ವಿಹಾರ, ನಮ್ಮ ನಡವಳಿಕೆ ಪ್ರತಿಯೊಂದು ಆ ರೀತಿಯಲ್ಲಿದ್ದರೆ, ಆ ನಿಟ್ಟಿನಲ್ಲಿದ್ದರೆ, ನಾವು ಆ ವಿಷಯಗಳನ್ನು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೆ ಅಂಥವ್ರ ಮಾತು ಎಂಥವರೂ ಬೇಕಾದರೆ ಕೇಳ್ತಾರೆ. ಸಹಜವಾಗಿ ಎಲ್ರಿಗೂ ಗೊತ್ತಿರೋ ಸಾರ್ವಜನಿಕವಾದಂಥ ಒಂದು ಉದಾಹರಣೆ ಅಂದರೆ ಅಂಗುಲಿಮಾಲಂದು. ಇಲ್ಲಿ ನಾವು ಉಗ್ರವಾದಿ, ಟೆರರಿಸ್ಟ್ ಅಂತ ಹೇಳ್ತೀವಿ. ಅಮಾಯಕರನ್ನ ಕೊಲ್ಲೋದಕ್ಕೇ ಅವರು ಉಗ್ರವಾದಿಗಳು. ಅವರು ಮಾಡೋ ಕೆಲಸ ಕೂಡ ಅಂಥದ್ದೇ. ಸುಮ್ಮನೆ ನಾವು ಉಗ್ರವಾದಿಗಳು ಅಂತ ಹೆಸರಿಟ್ಟಿದ್ದೀವಿ ಅಂತಲ್ಲ, ಅವರು ಮಾಡೋ ಕೆಲಸನೂ ಕೂಡ ತುಂಬ ಕ್ರೂರವಾದ ಕೆಲಸನೇ. ಅಂಗುಲಿಮಾಲನೂ ಕೂಡ ಇದೇ ಕೆಲಸ ಮಾಡ್ತಾ ಇದ್ದ. ಅಂಗುಲಿಮಾಲ ಚಿಕ್ಕೋನಿರುವಾಗ ಒಂದು ಕೌಮಾರ್ಯದಲ್ಲಿ, ಯಂಗ್ ಏಜಲ್ಲಿ ಅವನ ಮೇಲೂ ತುಂಬ ಶೋಷಣೆ ನಡೆದಿದೆ ಅಂತ ಊರವ್ರ ಮೇಲೆಲ್ಲ ಅವನಿಗೆ ತುಂಬ ಕೋಪ ಇರುತ್ತೆ. ಆ ಕೋಪದಿಂದಾಗಿ, ಆ ಕೋಪ ಅವನ ಮಾನಸಿಕ ರೋಗಕ್ಕೆ ಕಾರಣ ಆಗಿ ಅವನೊಂಥರ ಸೈಕೋ ಥರ ರೆಡಿ ಆಗ್ತಾನೆ. ಅವನಿಗೇನು ಅಂದರೆ ಊರವ್ರನ್ನೆಲ್ಲ ನೋಯಿಸೋದ್ರಿಂದ, ಊರಿನ ಜನರನ್ನೆಲ್ಲ ಸಾಯಿಸಿ, ಅವರ ಬೆರಳನ್ನು ಕತ್ತರಿಸಿ 101 ಬೆರಳಿನ ಮಾಲೆ ಮಾಡಿ ಹಾಕೋಬೇಕು, ಎಲ್ರಿಗೂ ಗೊತ್ತಾಗಬೇಕು ನಾನಿಷ್ಟು ಜನರನ್ನು ಕೊಲೆ ಮಾಡಿದ್ದೀನಿ ಅಂತ ಬಂದಿತ್ತು. ಇನ್ನೊಂದು, ಅವರು ಭಯ ಪಡೋದು, ಅವರು ವಿಲವಿಲ ಅಂತ ಒದ್ದಾಡೋದು ನೋಡಿದ್ರೆ ಅವನಿಗೆ ತುಂಬ ಸಂತೋಷ ಸಿಗ್ತಾಯಿತ್ತು, ಒಂಥರ ಮನಸ್ಸಿನ ಆನಂದ ಸಿಗ್ತಾಯಿತ್ತು. ವಿಕೃತ ಮನಸ್ಸಿನವನಾಗಿ ಅವನು ತಯಾರಾದ. ಆ ವಿಕೃತ ಮನಸ್ಸಿನಿಂದ ಅವನಿಗೆ ಸಿಗೋ ಅವರ ನೋವಲ್ಲಿ ಅವನು ಆನಂದನ ಕಾಣ್ತಿದ್ದ. ಅಮಾಯಕರನ್ನೇ ಹೊಡಿತಿದ್ದ ಅವನು ಕೂಡ. ತುಂಬ ಕ್ರೂಯಲ್ ಕಿಲ್ಲರ್ ಅಂತಲೇ ಅವನಿಗೆ ಹೆಸರಿತ್ತು. 9-10ನೇ ಕ್ಲಾಸಿನಲ್ಲಿ ಈ ಅಂಗುಲಿಮಾಲನ ಬಗ್ಗೆ ನಮಗೆ ಹಿಂದಿ ಸಬ್ಜೆಕ್ಟಲ್ಲಿ ಪಾಠ ಬಂದಿತ್ತು. ಅದರಲ್ಲಿ ಓದಿದಷ್ಟೇ ನನಗೆ ಸ್ವಲ್ಪ ನೆನಪು. ಅವನು ಆ ಥರ ಮಾಡುವಾಗ ಆ ಊರಿಗೆ ಒಂದು ದಿನ ಗೌತಮ್ ಬುದ್ಧ ಬಂದ. ಅವನ ಭೇಟಿ ಮಾಡಬೇಕು, ನಾನು ನೋಡಬೇಕು ಅಂತ ಹೋಗುವಾಗ ಊರ ಜನ ಎಲ್ಲ ತಡೆದ್ರು. ಬೇಡ, ಅವನೊಂದು ಕ್ರೂರ ಮೃಗ ಇದ್ದ ಹಾಗೆ, ಅವನು ಪಶುನೇ ಸರಿ, ಅವನ ಹತ್ರ ಹೋಗಬೇಡ ಅಂತ. ಆದರೆ ಬುದ್ಧ ಯಾರ ಮಾತನ್ನು ಕೇಳಲಿಲ್ಲ. ಇಲ್ಲ, ನಾನು ಹೋಗಲೇಬೇಕು, ಅವನ ಹತ್ರ ಮಾತಾಡಲೇಬೇಕು ಅಂತ ಹೋಗಿ ಬುದ್ಧನ ಕೆಲವು ಮಾತುಗಳಿಂದ ಅಂಗುಲಿಮಾಲ ಬದಲಾಗ್ಬಿಟ್ಟ. ಮುಂದೆ ತುಂಬ ಒಳ್ಳೆಯವನಾಗಿ ಅವನ ಜೀವನ ಮಾಡ್ತಾನೆ. ಅಷ್ಟು ಕ್ರೂರವಾಗಿರೋನು ಇದ್ದಕ್ಕಿದ್ದ ಹಾಗೆ ಬದಲಾಗಿ ಊರಿಗೆ ಬಂದಾಗ ಊರಿನ ಜನ ಎಲ್ಲ ಅವನಿಗೆ ಕಲ್ಲು ತೊಗೊಂಡು ಹೊಡಿತಾ ಇದ್ರು. ಅವ್ರಿಗೆಲ್ಲ ನೋವಿರುತ್ತಲ್ಲ, ಯಾರ್ಯಾರು ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬರನ್ನ ಕೊಂದಿದ್ದ ಅವನು. ಹಾಗೆ ಎಲ್ಲರೂ ಕಲ್ಲು ತೊಗೊಂಡು ಹೊಡೆಯೋವಾಗಲೂ ಕೂಡ ಅವನು ಏನೂ ರಿಯಾಕ್ಟ್ ಮಾಡದೆ ಸ್ವಲ್ಪ ಆ ನೋವನ್ನೆಲ್ಲ ಸಹಿಸ್ಕೊಂಡು, ಅಷ್ಟು ಬದಲಾವಣೆ ಅವನಲ್ಲಿ ಬಂತು ಅಂದಮೇಲೆ
ಸಾಮರ್ಥ್ಯ ಇಲ್ಲ ಅಂತ ಹೇಗೆ ಹೇಳ್ತೀವಿ? ಬುದ್ಧನಲ್ಲಿ ಆ ಸಾಮರ್ಥ್ಯ ಇತ್ತು. ಏಕೆಂದರೆ ಬುದ್ಧನ ಆಚರಣೆ ಹಾಗಿತ್ತು. ಅವನು ಆ ಮಟ್ಟನ ತಲುಪಿದ್ದ. ಹಾಗಂತ ನಾವೆಲ್ಲರೂ ಹಾಗೆ ಮಾಡಿಬಿಡೋಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಅಂತಾನೆ ಈ ಸನ್ಯಾಸ ತಗೊಂಡಿರೋರು, ಒಂದು ಸಾಧನೆ ಮಾಡೋರು, ಒಬ್ಬಂಟಿಯಾಗಿರೋರು, ಸಮಾಜದ ಹಿತಕ್ಕೋಸ್ಕರನೇ ಅವರು ಸನ್ಯಾಸ ತಗೊಳ್ಳೋದು. ಸನ್ಯಾಸ ಅನ್ನೋದು ಯಾವುದೋ ಪಲಾಯನವಾದಿ ಅಥವಾ ತಮ್ಮ ಸ್ವಾರ್ಥಕ್ಕೆ ಅಲ್ಲ. ಅದರಲ್ಲಿ ಲೋಕೇಶ್ನ ವಿತ್ತೇಶ್ನ ಅಂತೆಲ್ಲ ಹೇಳೋದು, ಎಲ್ಲರಿಗೂ ಅಭಯದಾನ ಪ್ರದಾನ ಮಾಡ್ತೀನಿ ಅಂತ ಹೇಳೋದು, ಇದೆಲ್ಲರ ಜೊತೆಗೆ ಸನ್ಯಾಸದ ಸಂಕಲ್ಪ ತಗೊಳ್ಳುವಾಗ ಇಡೀ ಸಮಾಜದ ಹಿತಕ್ಕೆ, ಸಮಾಜಕ್ಕೆ ಏನಾದರೂ ಕಷ್ಟ ಬಂದಾಗ ಫಸ್ಟು ಮುಂದೆ ಅವರು ನಿಲ್ಲಬೇಕು. ಇವತ್ತಿನ ಎಷ್ಟು ಸನ್ಯಾಸಿಗಳು ಈ ಕೆಲಸ ಮಾಡ್ತಿದ್ದಾರೆ? ಯಾಕೆ ಸನ್ಯಾಸಿಗಳೇ ನಿಲ್ಲಬೇಕು ಅಂದರೆ, ಈಗ ನಾವೆಲ್ಲ ಗೃಹಸ್ಥರು. ಒಬ್ಬ ದುಷ್ಟನಿಗೆ ನಾವೇನೋ ಬುದ್ಧಿ ಹೇಳಕ್ಕೆ ಹೋದ್ವಿ ಅಂತ ಅಂದ್ಕೊಳ್ಳಿ. ಆ ದುಷ್ಟ ಏನು ಮಾಡ್ತಾನೆ? ಅವನು ಹೇಳಿ ಕೇಳಿ ದುಷ್ಟ ಅಂತಲೇ ಅವನಿಗೆ ಹೆಸರಿಟ್ಬಿಟ್ಟಿದ್ದೀವಿ ಅಂದಮೇಲೆ, ದುಷ್ಟ ಅಂತಲೇ ಹೇಳುವಾಗ, ಅವನೊಂದು ಕೊಲೆಗಡಕ ಅನ್ನೋವಾಗ, ಕ್ರೂರಿ ಅನ್ನೋವಾಗ ಅವನ ಹತ್ರ ಹೋಗಿ ನಾವೇನಾದರೂ ಹೇಳಕ್ಕೆ ಹೋದರೆ, ಯಾಕೆ ಸ್ವಾಮಿ ಜೀವದ ಮೇಲೆ ಆಸೆ ಇದೆಯೋ ಇಲ್ವೋ ಅಂತ ಕೇಳ್ತಾರೆ. ಆಗ ತಕ್ಷಣಕ್ಕೆ ನಮಗೇನಾಗುತ್ತೆ? ನಮ್ಮ ಸಂಸಾರ, ನಮ್ಮನ್ನು ನಂಬ್ಕೊಂಡಿರೋರು, ಗಂಡ ಮಕ್ಕಳು ಅಥವಾ ಹೆಂಡತಿ ಮಕ್ಕಳು ಎಲ್ಲರೂ ಜ್ಞಾಪಕ ಬರ್ತಾರೆ. ನಾವು ಹೆಚ್ಚಕ್ಕೆ ಮುಂದೆ ಹೋಗೋಕ್ಕೆ ಹೋಗಲ್ಲ. ಬೇಡ ಬಿಡಪ್ಪ, ನಾನು ಬದುಕಬೇಕು, ನನ್ನ ನಂಬ್ಕೊಂಡು ಇಷ್ಟು ಜನ ಇದ್ದಾರೆ ಅಂತ ವಾಪಸ್ ಬಂದುಬಿಡ್ತೀವಿ. ಆದರೆ ಸನ್ಯಾಸಿಗಳಿಗೆ ಆ ಯಾವುದೇ ಸಮಸ್ಯೆ ಇರಲ್ಲ. ಫಸ್ಟ್ ಆಫ್ ಆಲ್ ಅವರು ಮಾನಸಿಕವಾಗಿ ಯಾವ ಮಟ್ಟ ತಲುಪಿರ್ತಾರೆ ಅಂದರೆ, ಅವರಿಗೆ ಸಾವಿನ ಬಗ್ಗೆ ಭಯ ಇರೋದಿಲ್ಲ. ಆಮೇಲೆ ಅವರು ಸತ್ತರೆ ಅದರ ಕಾನ್ಸಿಕ್ವೆನ್ಸಸ್, ಪರಿಣಾಮವಾಗಿ ಯಾರಿಗೇನಾದರೂ ತೊಂದರೆ ಆಗುತ್ತೆ ಅನ್ನೋ ಹಾಗೆ ಏನೂ ಇರಲ್ಲ. ಅವ್ರಿಗೆ ಹಿಂದೆ ಮುಂದೆ ಯಾರೂ ಇರಲ್ಲ. ಹಾಗಾಗಿ ಅವರು ಸಮಾಜಕ್ಕೆ ಏನೇ ಕಂಟಕ ಬಂದಾಗ ಫಸ್ಟ್ ಮುಂದೆ ನಿಲ್ಲಬೇಕಾಗಿರೋರು ಅವರು. ಇವತ್ತಿನ ಸನ್ಯಾಸಿಗಳು ಆ ಕೆಲಸ ಮಾಡ್ತಿದ್ದಾರಾ? ಸನ್ಯಾಸತ್ವ ತೊಗೊಂಡ್ಬಿಟ್ಟು ಅವರಿಗೆ ಎಲ್ಲಿಲ್ಲದ ಸುಖ ಭೋಗಗಳೆಲ್ಲ ಸಿಗ್ತಾ ಇರುತ್ತೆ. ಅದನ್ನು ಬಿಟ್ಟು ವಿತ್ತೇಶ್ನ ಲೋಕೇಶ್ನ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಬಿಟ್ಬಿಡ್ತೀನಿ ಅಂತ ಹೇಳಿ ಸನ್ಯಾಸತ್ವ ತೊಗೊಂಡಿರೋರು ಎಷ್ಟು ಜನ ಹಾಗೆ ಬದುಕ್ತಿದ್ದಾರೆ? ಎಲ್ಲಾದರೂ ಒಂದು ಒಳ್ಳೆ ಪ್ರವಚನ ಕೊಡಬೇಕು. ಯಾರೋ ನೀವು ಕ್ರೂರಿನ ತಿದ್ದೋದು ಬೇಡ. ಯಾವುದೋ ದುಷ್ಟನಿಗೆ ನೀವು ಹೋಗಿ ನಿಮ್ಮ ಪ್ರಾಣನ ಪಣಕ್ಕಿಟ್ಟು ಹೋಗಿ ಹೇಳೋದು ಬೇಡ. ಒಂದಷ್ಟು ಒಳ್ಳೆ ವಿಚಾರಗಳನ್ನು ನೀವು ತಿಳ್ಕೊಂಡಿರೋದು, ಸಮಾಜದ ಹಿತದಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳಿ ಅಂದರೆ, ಯಾವ ಸನ್ಯಾಸಿಯೂ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಜನ ಇದ್ದಾರೆ ಹಾಗೂ ಕೂಡ, ಹಾಗೆ ಹೇಳೋದು ತಪ್ಪಾಗತ್ತೆ. ಆದರೆ ಬಹುಪಾಲು ಸನ್ಯಾಸಿಗಳೆಲ್ಲರೂ ದುಡ್ಡು ಕೊಟ್ಟರೇ ಇಷ್ಟು ದುಡ್ಡು ಅಂತ ಕೊಡೋದು, ಅಥವಾ ಪಾದ ಪೂಜೆ ಮಾಡಬೇಕು, ಆ ಪಾದ ಪೂಜೆಗೆ ಇಷ್ಟು ದುಡ್ಡು ಅಂತ ಕೊಡಬೇಕು, ದರ್ಶನಕ್ಕೆ ಇಷ್ಟು ದುಡ್ಡು ಕೊಡಬೇಕು, ಅಥವಾ ನಾನು ಬಂದು ಪ್ರವಚನ ಮಾಡಬೇಕು, 4 ಹಿತನುಡಿಗಳನ್ನು ಹೇಳಬೇಕು ಅಂದರೆ ಅದಕ್ಕೊಂದಷ್ಟು ದುಡ್ಡು ಅಂತ ಕೊಡಬೇಕು. ಹೀಗೆ ಸನ್ಯಾಸತ್ವ, ಪ್ರವಚನ, ಒಳ್ಳೆ ವಿಚಾರಗಳನ್ನು ಹೇಳೋದು ಬಿಸ್ನೆಸ್ ಅನ್ನೋ ಥರ ಆಗೋಗ್ಬಿಟ್ಟಿದೆ. ದುಡ್ಡಿಗಾಗಿ ಬರ್ತಾರೆ, ಇಲ್ಲ ಲೋಕೇಶ್ನ ಅಂದರೆ ಪ್ರಸಿದ್ಧಿಗಾಗಿ ಬರ್ತಾರೆ. ನಮ್ಮ ಮನೆಯಲ್ಲಿ ಒಂದು 4 ಜನ ಒಂದು 4 ಹಿತನುಡಿಗಳು ಹೇಳಬೇಕು ಸ್ವಾಮಿ, ಬಂದು ನೀವು ಹೇಳಿ ಅಂತಂದರೆ 4 ಜನಕ್ಕೆ ಹೇಳಿ ನನಗೇನು ಪ್ರಯೋಜನ? ಒಂದು 500 ಜನ 1000 ಜನನ ಸೇರಿಸಿದ್ರೆ ನಾನು ಬಂದಲ್ಲಿ ಮಾತಾಡ್ತೀನಿ ಅಂತ. ಪ್ರಸಿದ್ಧಿ ಬೇಕು, ಇಲ್ಲ ದುಡ್ಡು ಬೇಕು. ಈ ಥರ ಆಗ್ಬಿಟ್ಟಿದ್ದಾರೆ ಇವತ್ತು. ಯಾವ ಸನ್ಯಾಸಿ ತನ್ನ ಪ್ರಾಣನ ಪಣಕ್ಕಿಟ್ಟು ಸಮಾಜದ ಹಿತವನ್ನು ಬಯಸ್ತಾ ಇದ್ದಾರೆ? ಕ್ರೂರಿಗಳ ಹತ್ರ ಹೋಗಿ ಪ್ರಾಣತ್ಯಾಗ ಮಾಡೋದಂತೂ ಬೇಡ. 4 ಒಳ್ಳೆ ಮಾತುಗಳನ್ನು, ಸುತ್ತಮುತ್ತಲಿರೋ ಪುಡಿ ರೌಡಿಗಳನ್ನು ಬದಲಾಯಿಸುವಂಥ ಸಾಮರ್ಥ್ಯ ಇಲ್ವಾ? ಈ ದುಡ್ಡು, ಸಂಪತ್ತು, ಸಾಮ್ರಾಜ್ಯ ಅನ್ನೋದು ಯಾರಿಗೆ ಬೇಕಾಗೇ ಇಲ್ವೋ ಅವರೇ ಇಂಥ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆ ಅವಶ್ಯಕತೆಯೇ ಇಲ್ಲ. ಸನ್ಯಾಸಿಯಾಗಿರುವನು ಯಾವಾಗಲೂ ಒಳ್ಳೆ ವಿಚಾರಗಳನ್ನು, ಜ್ಞಾನವನ್ನು ಪ್ರಸಾರ ಮಾಡ್ತಾ ಯಾವಾಗಲೂ ಓಡಾಡ್ತಾ ಇರಬೇಕು. ಒಂದೇ ಜಾಗದಲ್ಲಿ ನಿಲ್ಲೋ ಹಾಗಿಲ್ಲ ಅಂತಿದೆ. ಅವನಿಗೆ ಆಶ್ರಯ, ಆಹಾರ, ಬದುಕಿರಬೇಕು ಅಂದರೆ ಅದೆಲ್ಲ ಬೇಕೇ ಬೇಕು. ಯಾವಾಗ ಅವನಿಗೆ ವಿಶ್ರಾಂತಿ, ಆಹಾರ ಬೇಕಾಗುತ್ತೋ ಯಾವ ಗೃಹಸ್ಥನ ಮನೆ ಬಾಗಿಲನ್ನು ಕೂಡ ಆ ಸನ್ಯಾಸಿ ತಟ್ಟಬಹುದು ಅಂತ. ಅವನಿಗಿರೋ ಅವಶ್ಯಕತೆಗಳಂದರೆ ಅವೆರಡೇ: ವಿಶ್ರಾಂತಿ, ಆಹಾರ, ನಿದ್ದೆ. ಅಷ್ಟು ಮಾಡಿಕೊಂಡು ಮತ್ತೆ ಅವರು ಮುಂದುವರಿತಾನೆ ಇರಬೇಕು. ಅಷ್ಟಕ್ಕೋಸ್ಕರ ಸಾಮ್ರಾಜ್ಯಗಳನ್ನು ಕಟ್ಕೊಳ್ಳೋ ಅವಶ್ಯಕತೆ ಏನಿದೆ, ದುಡ್ಡನ್ನು ತಗೊಳ್ಳೋ ಅವಶ್ಯಕತೆ ಏನಿದೆ, ಪ್ರಸಿದ್ಧಿಯ ಅವಶ್ಯಕತೆ ಏನಿದೆ? ಆದರೂ ಈಗಿನ ಸಮಾಜದಲ್ಲೂ ಎಲ್ಲೋ ಅಲ್ಲಿ ಇಲ್ಲಿ ಒಬ್ಬೊಬ್ಬರು ಎಲ್ಲೆಲ್ಲೋ ಈ ಥರ ಒಳ್ಳೆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಎಲ್ಲರೂ ಆ ಕೆಲಸ ಮಾಡ್ತಾ ಇಲ್ಲ. ಹಾಗಿರುವಾಗ ನಮ್ಮ ಗೃಹಸ್ಥರ ಕರ್ತವ್ಯ ಏನು ಅಂತಂದರೆ, ಪೂರ್ತಿಯಾಗಿ ಸನ್ಯಾಸಿ ಆಗಿರೋನು ಆ ಕೆಲಸ ಮಾಡ್ತಾನೆ, ಅವನು ಅದಕ್ಕಂತಲೇ ಸನ್ಯಾಸ ತೊಗೊಂಡಿದ್ದಾನೆ, ಹಿಂದಿಲ್ಲ ಮುಂದಿಲ್ಲ, ಮಾಡಲೇಬೇಕು ಅಂತ ಬಿಡೋದು ಅಲ್ಲ. ಈಗ ಯಾರೂ ಆ ಕೆಲಸ ಮಾಡ್ತಾ ಇಲ್ಲ, ಬೇರೆ ವಿಚಾರ. ಯಾವ ಸನ್ಯಾಸಿಗಳು ಮಾಡ್ತಿಲ್ಲ. ಆದರೆ ನಮ್ಮ ಕರ್ತವ್ಯಗಳು ಸ್ವಲ್ಪ ಇದೆ ಅಂತ ನಾನು ಪ್ರತಿ ಮಂತ್ರದಲ್ಲೂ ಹೇಳ್ತಿರ್ತೀನಿ. ಸನ್ಯಾಸಿ ಆಗಿರೋರು ಅದಕ್ಕೋಸ್ಕರನೇ ಇದ್ದಾರೆ, ಅದಕ್ಕಾಗಿ ಅವ್ರು ಸನ್ಯಾಸ ತೊಗೊಂಡಿದ್ದಾರೆ. ನಾವು ಮಾಡೋ ಹಾಗಿಲ್ಲ ಅಂತಿಲ್ಲ. ನಾವು ಆ ಮಟ್ಟನ ಪ್ರತಿದಿನ ತಲುಪೋದಕ್ಕೆ ನಮ್ಮ ಜ್ಞಾನವನ್ನು, ನಮ್ಮ ಆತ್ಮಬಲವನ್ನು ಹೆಚ್ಚಿಸ್ಕೋಬೇಕು. ಜೊತೆಗೆ ನಮ್ಮ ಸುತ್ತಮುತ್ತಲು ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಎಷ್ಟು ಜನರನ್ನು ನಾವು ಬದಲಾಯಿಸೋದಕ್ಕೆ ಸಾಧ್ಯನೋ ಅಷ್ಟಾದರೂ ನಾವು ಮಾಡಬೇಕು. ಉದಾಹರಣೆಗೆ, ಮನೆ ಅಕ್ಕಪಕ್ಕದಲ್ಲಿ
ಚಿಕ್ಕದಾಗಿ ಡೊಮೆಸ್ಟಿಕ್ ವಯೋಲೆನ್ಸ್ ನಡೀತಾ ಇದ್ದರೆ ಅದನ್ನು ತಡೆಯೋ ಶಕ್ತಿಯೂ ನಮಗಿಲ್ಲ. ಅಂದರೆ ನಮ್ಮಲ್ಲಿ ಅಷ್ಟು ಆತ್ಮಬಲ ಇಲ್ಲ, ನಾನು ಹೋಗಿ ಅದನ್ನು ತಡಿತೀನಿ, ಅವರ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ಮಾತಾಡಿ ಅವ್ರಿಗೆ ಹೇಳಿ ಬರ್ತೀನಿ ಅನ್ನುವಷ್ಟು. ಯಾಕೆ ಅಂದರೆ ನಮ್ಮ ಆಚರಣೆಗಳು ಹಾಗಿರೋದಿಲ್ಲ. ಅದೇ ರೀತಿ ಆಚರಣೆಗಳನ್ನು ನಡೆಸ್ಕೊಂಡು ಬಂದು ನಡವಳಿಕೆ ನಮ್ಮದು ಹಾಗಿದ್ದಿದ್ದೇ ಆದರೆ ನಮ್ಮ ಎದುರುಗಡೆ ವ್ಯಕ್ತಿ ನಮ್ಮ ಮಾತು ಕೇಳೇ ಕೇಳ್ತಾರೆ. ಯಾಕೆ ಅಂದರೆ ಒಂದು ಗೌರವ, ಅವರಿಗೆ ನಮ್ಮಲ್ಲಿ ಯಾವುದು ತಪ್ಪು ಕಾಣಿಸಲ್ಲ. ಆ ಗೌರವಯುತ ಭಯದಿಂದ ಅವರು ಆ ಮಾತನ್ನು ಕೇಳಲೇಬೇಕಾಗತ್ತೆ. ನಮ್ಮನ್ನು ನಾವು ಫಸ್ಟು ತಿದ್ಕೋಬೇಕು, ಸರಿಪಡಿಸ್ಕೋಬೇಕು. ಅದಕ್ಕೆ ಪ್ರತಿ ಸಾರಿ ಪ್ರತಿ ಮಂತ್ರ ಹೇಳಿದ ಮೇಲೂ ಈ ಮಂತ್ರವನ್ನು ನಿಮ್ಮಲ್ಲಿ ಸಾಧ್ಯವಾದಷ್ಟು ಅಳವಡಿಸ್ಕೊಳ್ಳಿ ಅಂತ ನಾನು ಹೇಳೋದು. ನಾನು ಕೂಡ ನಿಮ್ಮ ಜೊತೆ ಸಾಧನೆ ಮಾಡ್ತಾನೇ ಇದ್ದೀನಿ. ಎಲ್ಲ ಮಾಡಿಬಿಟ್ಟಿದ್ದೀನಿ ಅಥವಾ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ, ನಾನು ಮಹಾ ಸಾಧಕಿ ಅಂತ ನಾನೇನು ಖಂಡಿತ ಹೇಳ್ಕೊಳ್ತಾ ಇಲ್ಲ. ತುಂಬ ಕಷ್ಟ, ಎಷ್ಟೋ ವಿಷಯಗಳಿದೆ, ಮುಂದೆ ಬರ್ತಾ ಬರ್ತಾ ನಿಮ್ಗೆ ಹೇಳ್ತೀನಿ. ಒಂದು ಭಗವಂತ ನಿರಾಕಾರ ಅನ್ನೋ ಒಂದು ವಿಚಾರನೇ ಸಾಧನೆ ಮಾಡಿ ಅದನ್ನು ಒಪ್ಕೊಂಡು ಮನಸ್ಸಿಗಿಳಿಸ್ಕೊಳ್ಳೋಕ್ಕೆ ಆಳವಾಗಿ ನನಗೆ ಎಷ್ಟೋ ದಿನಗಳು ಹಿಡಿದಿದೆ. ಹಾಗೆ ಎಲ್ಲರಿಗೂ ತುಂಬ ಕಷ್ಟ. ನಾವು ಬೆಳೆದು ಬಂದಿರೋ ವಾತಾವರಣ, ಎಲ್ಲ ವಿಷಯಗಳು ನಮಗೆ ಫೀಡ್ ಮಾಡಿರೋದು ಚಿಕ್ಕವರಿದ್ದಾಗಿಂದ ಪ್ರತಿಯೊಂದನ್ನು ಅಷ್ಟು ಸುಲಭವಾಗಿ ನಾವು ನೋಡೋಕ್ಕಾಗಲ್ಲ. ಇವತ್ತು ಹೇಳಿದ ತಕ್ಷಣವೇ ನಾಳೆನೇ ನಾನು ಹೌದು ಮನುಷ್ಯರೆಲ್ಲ ಒಂದೇ ಜಾತಿ ಅನ್ನೋಕ್ಕಾಗಲ್ಲ. ಇಷ್ಟು ಹೇಳ್ತಾ ಇದ್ರೂ ನಾವು ಪ್ರತಿದಿನ ಅಟ್ಲೀಸ್ಟ್ ಪ್ರಯತ್ನ ಮಾಡ್ತಾ ಇರಬೇಕು. ಪ್ರಯತ್ನ ಮಾಡಿದಾಗ ಅದರ ರಿಸಲ್ಟ್ ಖಂಡಿತ ನಿಮಗೊಂದಿನ ಕಾಣುತ್ತೆ. ನಾನು ಮಾಡ್ತಾ ಇದ್ದೀನ ಪ್ರಯತ್ನ ಅನ್ನೋದು ಗೊತ್ತಾಗಬೇಕು. ಆ ಪ್ರಯತ್ನ ನಿಮಗೆ ಗೊತ್ತಾದರೆ ಸಾಕು. ನಾನು ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಮೊಳಗೆ ಗೊತ್ತಿದ್ದರೆ ಸಾಕು. ಇನ್ಯಾರಿಗೂ ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ. ನಾವು ತೋರಿಕೆಗಾಗಿ ಮಾಡಬೇಕಾದ್ದೂ ಇಲ್ಲ. ನಮ್ಮ ಒಳಗೆ ಗೊತ್ತಾಗಬೇಕು ಅಂದರೆ ಪ್ರತಿದಿನ ನಾವು ಸ್ಟಾಕ್ ತೆಕ್ಕೋಬೇಕು ಅಂತ ಹೇಳಿದ್ನಲ್ಲ, ನಮ್ಮ ಅರಿಷಡ್ ವರ್ಗಗಳಿಂದ ಆ ಕೆಲಸನೂ ಮಾಡಬೇಕು. ಯಮನಿಯಮಗಳನ್ನು ಪಾಲಿಸಬೇಕು. ಅದರಲ್ಲಿ ಎಷ್ಟು ನಾವು ಪಾಲಿಸಿದ್ದೀವಿ, 5 ಯಮ 5 ನಿಯಮಗಳು ಸೇರಿ 10 ಇದೆ. ಈ 10ಅಲ್ಲಿ ನಾವು ಎಷ್ಟನ್ನು ಪಾಲಿಸ್ತಿದ್ದೀವಿ, ಎಷ್ಟನ್ನು ಅಳವಡಿಸ್ಕೊಳ್ತಾ ಇದ್ದೀವಿ. ಒಂದೇ ದಿನ, ಒಂದೇ ರಾತ್ರಿ, ಒಂದು ವಾರ, ಒಂದು ತಿಂಗಳಿಗೆಲ್ಲ ಆಗಿಬಿಡತ್ತೆ ಅನ್ನೋದು ಖಂಡಿತ ಸಾಧ್ಯ ಇಲ್ಲ. ಆದರೆ ನಮ್ಮ ನಿರಂತರ ಪ್ರಯತ್ನ ಆಗಿದ್ದೇ ಆದರೆ ಒಂದು ದಿನ ಅದರ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಾವು ಆ ದೃಷ್ಟಿಯಿಂದ ಭಗವಂತನ ನೋಡೋ ಸ್ವರೂಪ ಆಗಲಿ, ಎಲ್ಲವರನ್ನು ನಮ್ಮವರು ಅಂತ ನೋಡೋದಕ್ಕೆ ಸಾಧ್ಯ ಆಗಲಿ. ಅಂದರೆ ಬೇರೆ ಬೇರೆ ಜಾತಿ ಮತ ಪಂಥ ಪಂಗಡಗಳನ್ನೆಲ್ಲ ನೋಡದೆ ಮನುಷ್ಯರೆಲ್ಲ ಒಂದೇ ಅಂತ ನೋಡೋದಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ. ಸಹಜವಾಗಿ ಇವೆಲ್ಲ ವಿಷಯಗಳು ನಮ್ಮಲ್ಲಿ ಎಷ್ಟು ಸೇರ್ಕೊಂಡ್ಬಿಟ್ಟಿದೆ ಅಂದರೆ, ನಾವು ಜನರಲಾಗಿ ಮಾತಾಡುವಾಗ ಅಯ್ಯೋ ನಾವು ಆ ಜಾತಿಯವರು, ನಮ್ಮ ಜಾತಿಯಲ್ಲಿ ಇದಿಲ್ಲ, ನಮ್ಮ ಜಾತಿಯಲ್ಲಿ ಅದಿಲ್ಲ, ಸಹಜವಾಗಿ ಬಂದುಬಿಡುತ್ತೆ. ನಿಮಗೂ ಬರ್ತಾ ಇದ್ದರೆ ತಪ್ಪೇನೂ ಅಲ್ಲ. ನಾವು ಬೆಳೆದು ಬಂದಿರೋ ರೀತಿ ಹಾಗೆ. ನಾವು ಆ ದಾರಿಯಲ್ಲಿ ಹೋಗ್ತಿಲ್ಲ, ನಾವು ಹೀಗೆ ಮಾಡ್ತಿಲ್ಲ ಅಂತ ಅದಕ್ಕೆ ಬೇಸರ ಮಾಡ್ಕೊಳ್ಳೋದಿಲ್ಲ. ಆದರೆ ನಾವು ಪ್ರಯತ್ನ ಪಡ್ತಿದ್ದೀವ ಅನ್ನೋದು ನಮ್ಮೊಳಗೆ ನಮಗೆ ಗೊತ್ತಿರಬೇಕು. ಹಾಗೆ ಪಟ್ಟಿದ್ದೇ ಆದರೆ ಖಂಡಿತ ಒಂದಲ್ಲ ಒಂದು ದಿನ ಅದು ಹೋಗುತ್ತೆ. ಅದು ಹೇಳೋದ್ರಿಂದ ತಪ್ಪೇನೂ ಅಲ್ಲ. ಅದನ್ನು ಹೋಗಲಾಡಿಸೋದಕ್ಕೋಸ್ಕರ ನಾವು ಒಳಗಡೆಯಿಂದ ಬದಲಾಗಬೇಕು. ಈಗ ನಮ್ಮ ಏಜ್ ಪ್ರಕಾರ ಒಬ್ಬೊಬ್ಬರಿಗೆ 10 ವರ್ಷ ಅಂದ್ಕೊಳ್ಳಿ, 20 ವರ್ಷ ಅಂದ್ಕೊಳ್ಳಿ, ಯಾರು 25 ವರ್ಷದವ್ರು ಇದ್ದೀರಾ ನೋಡ್ತಾ ಇರೋರು ಅಂದ್ಕೊಂಡ್ರೆ, 25, 40, 50, 60 ವರ್ಷಗಳಿಂದ ಒಂದು ವಿಷಯನ ನಮ್ಮಲ್ಲಿ ಅಳವಡಿಸ್ಕೊಂಡು ಬಂದು ಫೀಡ್ ಮಾಡಿಕೊಂಡು ಅದನ್ನೇ ಆಚರಣೆ ಮಾಡ್ಕೊಂಡು ಬಂದಿರೋರು ಇವತ್ತು ಒಂದೇ ದಿನಕ್ಕೆ ಚೇಂಜ್ ಆಗಿಬಿಡ್ತೀವಿ ಅಂದರೆ ಸಾಧ್ಯ ಆಗಲ್ಲ. ಹಾಗಾಗಿ ನಾವು ಪ್ರಯತ್ನ ಅಂತೂ ಖಂಡಿತ ಪಡಲೇಬೇಕು. ಇದೇ ಥರ ಚಾಣಕ್ಯಂದು ಕೂಡ ಒಂದು ಕಥೆಯಲ್ಲಿ, ಚಾಣಕ್ಯನ ಚರಿತ್ರೆಯಲ್ಲಿ ಚಾಣಕ್ಯನ ಬಗ್ಗೆ ಓದ್ತಿರುವಾಗ ಎಲ್ಲೋ ನನಗೆ ಓದಿದ್ದ ನೆನಪು. ಆತನು ಕೂಡ ಒಂದು ಸಾರಿ ಹೀಗೆ ಕಾಡಲ್ಲಿ ಅವರ ತಂದೆಯನ್ನು ಕಳ್ಕೊಂಡು ತುಂಬ ನೋವಲ್ಲಿ ಹೋಗ್ತಿರುವಾಗ ಅವನ ಸಹಪಾಠಿಗಳು ಅವನ್ನ ಕರೆದು, ನೀನು ಹೀಗೆಲ್ಲ ಹೋಗಬೇಡ ಅಂತ ಎಷ್ಟು ಹೇಳಿದ್ರೂ ಅವನು ಊರು ಬಿಟ್ಟು ಬಂದುಬಿಡ್ತಾನೆ. ಊರು ಬಿಟ್ಟು ಬರುವಾಗ, ಹೋಗಲಿ ಅಟ್ಲೀಸ್ಟ್ ನಮ್ಮ ಮಾತಂತೂ ನೀನು ಕೇಳ್ತಾ ಇಲ್ಲ, ಎಲ್ಲಾದರೂ ಮಧ್ಯದ ದಾರಿಯಲ್ಲಿ ನಿನಗೆ ಸ್ವಲ್ಪ ಆಹಾರ ಬೇಕಾಗತ್ತೆ, ನೀನು ಅಲ್ಲಿ ತಲುಪೋವರೆಗೂ ಅಂತ ಅವರು ಆಹಾರನ ಬಲವಂತವಾಗಿ ಅವನಿಗೆ ಪ್ಯಾಕ್ ಮಾಡಿ ಕೊಡ್ತಾರೆ. ಹಾಗೆ ಕಾಡಲ್ಲಿ ಹೋಗ್ತಿರೋವಾಗ ಡಕಾಯತ್ ಸೇರ್ತಾರಲ್ಲ, ಆಗಿನ ಕಾಲದಲ್ಲೆಲ್ಲ ಕಾಡಲ್ಲಿ ಕಳ್ಳರೆಲ್ಲ ಇರೋರು, ಹೋಗೋ ಬರೋ ಎಲ್ಲ ಜನರನ್ನು ಅವರು ಲೂಟಿ ಮಾಡೋರು. ಅಂಥ ಕಳ್ಳರು ಬಂದ್ಬಿಟ್ಟು ಅವನ್ನ ಬಂಧಿಸ್ಬಿಡ್ತಾರೆ. ಅಡ್ಡ ಹಾಕ್ಬಿಡ್ತಾರೆ. ಅಡ್ಡ ಹಾಕಿ ನಿನ್ನ ಹತ್ರ ಏನೇನಿದೆ ಎಲ್ಲ ಕೊಡು ಅಂತ ಹೇಳ್ತಾರೆ. ಆಗ ಇವನು ಹೇಳ್ತಾನೆ, ಖಂಡಿತ ಕೊಡ್ತೀನಪ್ಪ, ನೀವೆಲ್ಲ ಊಟ ಮಾಡಿದ್ರಾ ಅಂತ ಕೇಳ್ತಾನೆ. ಇಲ್ಲ, ನನ್ನ ಹತ್ರ ಇರೋದು ಅದಷ್ಟೇ, ಇನ್ನೇನು ನೀವು ತಗೊಳ್ಳೋ, ನಿಮಗೆ ಯೂಸ್ ಆಗುವಂಥ, ನಿಮಗೆ ಉಪಯೋಗ ಆಗುವಂಥ ಯಾವ ವಸ್ತುನೂ ನನ್ನ ಹತ್ರ ಇಲ್ಲ. ಊಟ ನನ್ನ ಹತ್ರ ಇದೆ, ನೀವೆಲ್ಲ ಹಸ್ಕೊಂಡಿದ್ರೆ ಊಟ ಮಾಡಿ ತೃಪ್ತಿಯಾಗಿ ನಿಮಗೆಲ್ಲ ನಾನು ಊಟ ಕೊಡ್ತೀನಿ ಅಂತ ಹೇಳಿ ಅವನ ಹತ್ರ ಇರೋ ಊಟನ ಕೊಡ್ತಾನೆ. ಅದನ್ನೆಲ್ಲ ತಿಂದುಬಿಟ್ಟು ಅವರೆಲ್ಲ, ಸರಿ ನಿನ್ನನ್ನು ಲೂಟಿ ಮಾಡಿ ಏನು ಪ್ರಯೋಜನ, ನಾವು ಫಸ್ಟ್ ಆಫ್ ಆಲ್ ನಿನ್ನ ಹತ್ರ ಏನಿಲ್ಲ, ಅದು ಅಲ್ಲದೆ ನೀನು ನಮಗೆ ಊಟ ಹಾಕಿದೀಯಾ, ನೀನು ಹೊರಡು ಅಂತ ಹೇಳ್ತಾರೆ. ನಿನಗೇನಾದರೂ ಬೇಕಿದ್ದರೆ ಕೇಳು, ನಮ್ಮೆಲ್ಲ ಹೊಟ್ಟೆ ತುಂಬಿಸಿ ತೃಪ್ತರನ್ನಾಗಿ ಮಾಡಿದೀಯಾ ನಮ್ಮನ್ನು, ಏನಾದರೂ ಬೇಕಿದ್ದರೆ ನಿಂದೇನಾದರೂ ಇದ್ದರೆ ಕೇಳು ಅಂತ ಹೇಳಿದ್ರೆ ಅವನೊಂದು ಮಾತು ಹೇಳ್ತಾನೆ, ನನ್ನೊಬ್ಬನ್ನೇ ನೀವು ಬಿಡೋದಲ್ಲ, ನೀವು ಈ ಹೋಗೋ ಬರೋರ್ನೆಲ್ಲ ಲೂಟಿ ಮಾಡೋದು ಬೇಡ, ಇಂಥ ಕೆಲಸ ಮಾಡಿ ನಿಮಗೆ ತೃಪ್ತಿ ಸಿಗುತ್ತಾ ಅಂತ ಕೇಳ್ತಾನೆ.
ಈ ಒಂದು ಹೋಗೋರ್ನೆಲ್ಲ ಕಳ್ತನ ಮಾಡಿ ಅವ್ರನ್ನ ಹೊಡೆದು ಬಡಿದು ಅವರಿಂದ ಲೂಟಿ ಮಾಡಿರೋದ್ರಲ್ಲಿ ನೀವು ಊಟ ಮಾಡಿದ್ರೆ ನಿಮಗೆ ತೃಪ್ತಿ ಸಿಗುತ್ತಾ ಅಂತ. ನಮಗೇನು ಗೊತ್ತಿಲ್ಲ, ಇದೊಂದೇ ಗೊತ್ತಿರೋದು ನಮಗೆ. ನಮಗೆ ಕೆಲಸ ಅಂತಿದ್ದರೆ ಮೋಸ್ಟ್ಲಿ ಮಾಡ್ತಿದ್ವೇನೋ. ನಮಗಿದೇ ಗೊತ್ತಿರೋದ್ರಿಂದ ಹೊಟ್ಟೆ ಹೊರ್ಕೊಳ್ಳೋ ನಮಗೆ ಬೇರೆ ದಾರಿ ಗೊತ್ತಿಲ್ಲ. ಹಾಗಾಗಿ ನಮಗೂ ಇದರಲ್ಲೇನು ಇಷ್ಟ ಆಗಲ್ಲ, ಆದರೆ ನಾವು ಇದು ಬಿಟ್ಟರೆ ಬೇರೆ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಚಾಣಕ್ಯ ಹೇಳ್ತಾನೆ, ಒಂದು ಅದ್ಭುತವಾದ ಕಾರ್ಯ ನಡೆಯೋದಿದೆ. ಆ ಕಾರ್ಯದಲ್ಲಿ ನೀವೆಲ್ಲರೂ ನಂಗೆ ಕೈ ಜೋಡಿಸಿದ್ರೆ ನಿಮಗೆ ಆಶ್ರಯ, ಊಟ, ವಸತಿ ಎಲ್ಲ ಇರುತ್ತೆ ಅಂತ ಹೇಳಿದಾಗ ಅದೇ ಕಳ್ಳರನ್ನು ಅವನು ಸೈನಿಕರ ಥರ, ಅಂದರೆ ಒಬ್ಬೊಬ್ಬರನ್ನ ಒಂದೊಂದು ಕೆಲಸಕ್ಕೆ ಅವರ ಸಾಮರ್ಥ್ಯಕ್ಕೆ ತಕ್ಕ ನೇಮಿಸಿ ಅವರಿಂದಾನೇ ಅವನು ಧನಾನಂದನ ಸೋಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಅವನು ಧನಾನಂದನ ಸೋಲ್ಸೋಕ್ಕೆ ಯಾರನ್ನೆಲ್ಲ ಅವನು ರೆಡಿ ಮಾಡ್ತಾನೋ ಅವರಲ್ಲಿ ಈ ಕಳ್ಳರು ಸ್ವಲ್ಪ ಜನ. ಹಾಗೆ ಬುದ್ಧನ ಕೆಲಸ, ಚಾಣಕ್ಯನ ಕೆಲಸ ಇವರೆಲ್ಲರೂ ಮಾಡೋಕ್ಕೆ ಸಾಧ್ಯ ಆಗಿದೆ. ಅಷ್ಟು ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಅಂದ್ರೂ ಆ ಮಟ್ಟಕ್ಕೆ ಹೋಗೋಕ್ಕೆ ನಾವು ಪ್ರಯತ್ನ ಆದರೂ ಪಡಬಹುದು. ಹಾಗೆ ಇವತ್ತಿನ ಸನ್ಯಾಸಿಗಳು ಆ ಕೆಲಸ ಮಾಡ್ತಾಯಿದ್ರೆ ಅವರಿಗೆ ಸಹಾಯ ಆಗೋ ಹಾಗೆ ನಾವು ಪೂರ್ತಿಯಾಗಿ ಅವರ ಮೇಲೆ ಡಿಪೆಂಡ್ ಆಗದೆ ನಮ್ಮ ಕರ್ತವ್ಯಗಳನ್ನು ಸ್ವಲ್ಪ ನಾವು ಮಾಡಬೇಕು ಅಂತ ಹೇಳ್ತೀನಿ. ಈ ಮಂತ್ರ ಅಲ್ಲಿಗೆ ಲಿಂಕ್ ಆಗ್ತಾ ಇದೆ. ಹೀಗೆ ಮಾಡೋದ್ರಿಂದ ಆರೋಗ್ಯಕರ ಸಮಾಜವನ್ನು ನಾವು ಕೂಡ ಅನುಭವಿಸಬಹುದು. ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದು ಸದೃಢ ಸಮಾಜವನ್ನು ಸೃಷ್ಟಿಸಿ ಕೊಡಬಹುದು. ಈ ಮಂತ್ರದಲ್ಲಿ ಅದೇ ಹೇಳ್ತಿದೆ. ಅಯಂ ನಾಭ ಅಂದರೆ ಇಡೀ ವಿಶ್ವದ ಚಾಲಕ ಶಕ್ತಿಯಾಗಿರುವಂಥ ಆ ಭಗವಂತನ ಹೇಳ್ತಾ ಇರೋದು. ವದತಿ ವಲ್ಗು ವೋ ಗ್ರಹೆ ಅಂದರೆ ನಿಮ್ಮ ಮನೆಯಲ್ಲಿ, ದೇವಪುತ್ರರೇ ನಿಮ್ಮ ಮನೆಯಲ್ಲಿ ಆ ಭಗವಂತ ಕೂತ್ಕೊಂಡು ಸುಂದರವಾಗಿ ಮಾತಾಡ್ತಾನೆ ಅಂತ. ವದತಿ ವಲ್ಗು ಅಂದರೆ ಸುಂದರವಾಗಿ ಅವನು ಮಾತಾಡ್ತಾನೆ. ಸುಮೇಧ ಸಹ ಅಂದರೆ ಪ್ರತಿಗೃಹಣೀತ ಮಾನವಂ ಸುಮೇಧ ಸಹ, ಪ್ರತಿಯೊಬ್ಬ ಮಾನವನನ್ನು ನಿಮ್ಮವನಂಗಿ ಮಾಡಿಕೊಳ್ಳಿ ಬುದ್ಧಿಶಾಲಿಗಳೇ ಅಂತ. ನೀವು ಬುದ್ಧಿ ಇರೋವಂಥವರು, ತುಂಬ ಜ್ಞಾನ ಉಳ್ಳವರು, ನಿಮಗೆ ಎಲ್ಲ ಶಕ್ತಿ ಇದೆ, ಒಳ್ಳೆಯದನ್ನು ಉಂಟು ಮಾಡುವಂಥ ಶಕ್ತಿ ಇರೋರು, ನಿಮ್ಮೆಲ್ಲರ ಮನೆಯಲ್ಲೂ ನೀವು ಈ ವೇದಗಳನ್ನು, ವೇದ ಮಂತ್ರಗಳನ್ನು ಇವುಗಳನ್ನು ತಿಳ್ಕೊಳ್ಳೋದು ಮತ್ತು ಈ ಜ್ಞಾನನ ಹಂಚುವಂಥ ಕೆಲಸ ನೀವು ಮಾಡಿದ್ದೇ ಆದರೆ ಪ್ರತಿಯೊಬ್ಬ ಮಾನವನನ್ನು ನಿಮ್ಮವನಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಈ ಮಂತ್ರದ ಮೇಲ್ಮೇಲಿನ ಅರ್ಥ. ಹೇಗೆ ಅಂತಂದರೆ, ಇವತ್ತು ನಾವು ಹೇಳ್ತೀವಿ ಬೇರೆ ಬೇರೆ ಜಾತಿ ಮತ ಪಂಥ ಪಂಗಡ ಅಂತ, ಆದರೆ ಮಾನವರೆಲ್ಲ ಒಂದೇ ಜಾತಿ. ವೇದ ಹೇಳುತ್ತೆ, ಕ್ರೈಸ್ತರಾಗಿರಬಹುದು, ಮುಸಲ್ಮಾನರಾಗಿರಬಹುದು, ಬೌದ್ಧರಾಗಿರಬಹುದು, ಜೈನರಾಗಿರಬಹುದು, ಯಾರದೇ ಮನೆಯಲ್ಲಿ ವೇದದ ಪಾಠ ತಿಳ್ಕೊಳ್ಳೋದು ಪ್ಲಸ್ ಜ್ಞಾನವನ್ನು ಹಂಚುವಂಥ ಕೆಲಸ ನಡೆದ್ರೆ ಇವತ್ತು ಪ್ರತಿಯೊಬ್ಬರೂ ಚೆನ್ನಾಗಿ ಇರಬಹುದು. ಹೀಗೆ ಹೇಳಿದ ತಕ್ಷಣವೇ ಎಲ್ಲರ ಮನಸ್ಸಲ್ಲಿ ಏನು ಬರುತ್ತೆ ಗೊತ್ತಾ? ತಮ್ಮ ಧರ್ಮನೇ ಗ್ರೇಟ್ ಅಂತ ಹೇಳ್ಕೊಳ್ತಿದ್ದಾರೆ ಈ ಸನಾತನಿಗಳು, ಹಿಂದೂ ಧರ್ಮಿಗಳೆಲ್ಲ. ಈ ಸನಾತನಿಗಳು ತಮ್ಮದೇ ಗ್ರೇಟ್ ಅಂತ ಹೇಳ್ಕೊಳ್ತಿದ್ದಾರೆ, ಮತ ಪರಿವರ್ತನೆ ಮಾಡೋ ಪ್ರಯತ್ನ ಪಡ್ತಿದ್ದಾರೆ. ಇವತ್ತು ನಮ್ಮ ಮನಸ್ಸುಗಳಲ್ಲಿ ಅಷ್ಟೊಂದು ಕಲ್ಮಶ ತುಂಬಿಟ್ಟಿದೆ. ನಾವು ನೋಡ್ತಾ ಇದ್ದೀವಲ್ಲ ಇವತ್ತು ಸಮಾಜದಲ್ಲಿ. ನಾನು ಈ ಹಿಂದೆ ಎಷ್ಟೋ ಎಪಿಸೋಡ್ಗಳಲ್ಲಿ ಹೇಳಿದ ಹಾಗೆ ನಮ್ಮ ರಕ್ತದ ಕಣಕಣದಲ್ಲೂ ಅದು ಹೇಗೆ ತುಂಬ್ಕೊಂಡ್ಬಿಟ್ಟಿದೆ ಅಂದರೆ, ಏನೇ ಒಂದು ಒಳ್ಳೆಯ ವಿಷಯ ನಾವು ಹೇಳಬೇಕು ಅಂತಂದರೆ ವೇದಗಳು ತುಂಬ ವಿಶಾಲವಾಗಿ ಯೋಚನೆ ಮಾಡುತ್ತೆ. ಅಷ್ಟೊಂದು ವೈಶಾಲ್ಯತೆಯನ್ನು ವೇದ ಹೇಳುತ್ತೆ. ಉಗ್ರವಾದಿಗಳನ್ನೇ ನಮ್ಮವ್ರನ್ನಾಗಿ ಮಾಡ್ಕೊಳ್ಳಿ ಅನ್ನುವಂಥ ವಿಶಾಲವಾದ ವಿಚಾರವನ್ನು ವೇದ ಹೇಳುತ್ತೆ. ಇಷ್ಟು ಒಳ್ಳೆಯ ವಿಚಾರಗಳನ್ನು ವೇದ ಹೇಳುವಾಗ ಅದರ ವೈಶಾಲ್ಯತೆನ ಯಾರೂ ನೋಡಲ್ಲ, ಒಳ್ಳೆಯದೆಲ್ಲ ಹೇಳ್ತಾ ಇದೆ ಅಂತ ಯಾರೂ ನೋಡಲ್ಲ. ಇಲ್ಲಿ ಬಂದ ತಕ್ಷಣವೇ ಎಲ್ಲರೂ ನೀವು ನಿಮ್ಮ ಮನೆಯಲ್ಲಿ ಈ ಪಠನೆ ಮಾಡಿ ಅಂತ ಹೇಳಿದ್ರೆ ಖಂಡಿತ ಎಲ್ರಿಗೂ ನೋಡಿ, ಅಂದರೆ ಎಲ್ಲದಕ್ಕಿಂತ ಈ ಸನಾತನ ಧರ್ಮ ಅಂದರೆ ಹಿಂದೂಗಳೇ ಗ್ರೇಟು ಅಂತ ಹೇಳ್ಕೊಳ್ತಿದ್ದಾರೆ ಅಂತ ಬೇರೆ ಎಲ್ಲರೂ ಕೂಡ ಅಂದ್ಕೊಳ್ಳೋಕೆ ಶುರು ಮಾಡ್ತಾರೆ. ಒಂದು ಕ್ಷಣ ಅದನ್ನು ಬಿಟ್ಟು, ಒಂದೇ ಒಂದು ಕ್ಷಣ ಅದನ್ನು ಸೈಡ್ಗಿಟ್ಟು, ಇದು ಯಾರಿಗೋಸ್ಕರ ಹೇಳ್ತಿರೋದು, ಎಲ್ಲ ಮನುಷ್ಯರಿಗೂ ಅಪ್ಲೈ ಆಗ್ತಿದೆಯಲ್ಲ ಅಂತ ಯಾರು ಯೋಚನೆ ಮಾಡೋಷ್ಟು ವ್ಯವಧಾನನೇ ಇವತ್ತಿಲ್ಲವಾಗಿದೆ. ಆದರೆ ತುಂಬ ಸಂತೋಷ ಆಯಿತು. ಇವತ್ತು ಬೆಳಗ್ಗೆನೇ ನಾನೊಂದು ನ್ಯೂಸಲ್ಲಿ ನೋಡಿದೆ, ಒಬ್ಬ ಮುಸ್ಲಿಂ ಸೋದರರು ಅವರು ದೊಡ್ಡ ದೇವಸ್ಥಾನನ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಕಟ್ಟಿಸ್ಕೊಟ್ಟಿದ್ದಾರೆ. ಅಂದರೆ ಅವರು ಸದ್ಭಾವನೆನ ಮೆರೆದಿದ್ದಾರೆ ಅಂತ ಇವತ್ತು ನ್ಯೂಸಲ್ಲಿ ಓದಿದೆ. ಎಷ್ಟು ಸಂತೋಷ ಆಗುತ್ತೆ ಪ್ರತಿಯೊಬ್ಬರು ಆ ಥರ ಯೋಚನೆ ಮಾಡೋದ್ರಿಂದ. ಇದಕ್ಕೆ ಹಿಂದೆನೂ ಕೂಡ ಅವರು ಒಂದು ಕಡೆ ಈ ಥರ ಒಂದು ಹಿಂದೂಗಳಿಗೆ ಒಳ್ಳೆಯದಾಗುವಂಥ, ಹಿಂದೂ ಧರ್ಮಕ್ಕೆ ಒಳ್ಳೆಯದಾಗುವಂಥ ಏನೋ ಒಂದು ಕೆಲಸ ಮಾಡಿದ್ದಾರೆ ಅಂತ ಕೂಡ ಓದಿದೆ. ನಾನು ಪೂರ್ತಿಯಾಗಿ ಆ ನ್ಯೂಸ್ನ ಓದೋಕ್ಕಾಗಲಿಲ್ಲ, ಮೇನ್ ವಿಷಯ ತಿಳ್ಕೊಂಡು ಬಂದೆ. ಈ ಥರ ಒಂದು ದೇವಸ್ಥಾನ ಕಟ್ಟಿಸಿ ಅಂತ ನಾನು ಹೇಳ್ತಿಲ್ಲ, ದೇವರಿಗೆ ದೇವಸ್ಥಾನ ಕಟ್ಟಿಸೋದು ಅದ್ರ ಬಗ್ಗೆನೂ ಮಾತಾಡೋಣ. ಆದರೆ ಆ ಒಂದು ಸದ್ಭಾವನೆ ಅವ್ರ ಮನಸ್ಸಲ್ಲಿ ಇದೆಯಲ್ಲ, ಅದು ಎಲ್ಲರ ಮನಸ್ಸಲ್ಲೂ ಬಂದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವೆಲ್ಲರೂ ಅಕ್ಕಪಕ್ಕ ಇರುವಾಗ ಒಂದೇ ಥರನೇ ಅಣ್ಣ ತಮ್ಮಂದರಿಗಿಂತನೂ ಹೆಚ್ಚಾಗಿ ಚೆನ್ನಾಗಿರ್ತೀವಿ. ಸುಮ್ಮನೆ ಯಾವುದೋ ಕೆಲವು ವಿಷಯಗಳನ್ನು ಅಪಪ್ರಚಾರ ಮಾಡೋದ್ರಿಂದ ಎಲ್ಲರ ಮೇಲೂ ಕೆಟ್ಟ ಅಭಿಪ್ರಾಯ ಬರೋದಕ್ಕೆ ಶುರುವಾಗುತ್ತೆ.
ಅದಕ್ಕೆ ಇದು ಅಸಾಧ್ಯ ಏನೂ ಅಲ್ಲ. ಅದಕ್ಕೆ ಈ ಮಂತ್ರದ ಬಗ್ಗೆ ನಾನು ಯಾವಾಗಲೂ ಹೇಳ್ತಾ ಇದ್ದಿದ್ದು, ಪ್ರತಿಯೊಬ್ಬ ಮಾನವನನ್ನು ನಮ್ಮವನನ್ನಾಗಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಈ ಬುದ್ಧಿಶಕ್ತಿ, ಈ ಒಳ್ಳೆಯ ಗುಣಗಳು ಪ್ರತಿಯೊಬ್ಬ ಮಾನವನಲ್ಲೂ ಇರಬೇಕು. ಇಲ್ಲದೆ ಇರೋರು ಬೆಳೆಸ್ಕೋಬೇಕು. ಇಲ್ಲದೆ ಇರೋರನ್ನ, ಬೇಕು ಅಂತ ಬಂದಿರೋರನ್ನ ನಾವು ಕೂಡ ಮುಂದೆ ಕರ್ಕೊಂಡು ಹೋಗಬೇಕು. ಯಾರು ಜ್ಞಾನ ಬಯಸಿ ಬರ್ತಾರೋ ಅವ್ರನ್ನ ಮಾತ್ರ ನಾವು ಮುಂದೆ ಕರ್ಕೊಂಡು ಹೋಗಬೇಕು. ಬೇಡ ಅನ್ನೋರಿಗೆ ಒತ್ತಾಯಪೂರ್ವಕವಾಗಿ ಇದನ್ನು ಮಾಡುವಂಥ ಪದ್ಧತಿ ಕೂಡ ಇಲ್ಲ. ಹಾಗೂ ಕೂಡ ವೇದ ಹೇಳಲ್ಲ. ಯಾವುದೇ ವಿಚಾರವನ್ನು ವೇದಗಳು ಹೇಳುತ್ತೆ, ನಾನು ಹೇಳಿದ ಯಾವುದೇ ವಿಚಾರಗಳು ಅಂದರೆ ವೇದ ಹೇಳ್ತಿದೆ, ನಾನು ಹೇಳಿರುವ ಯಾವುದೇ ವಿಚಾರಗಳನ್ನು ಕಣ್ಣು ಮುಚ್ಕೊಂಡು ಯಾರೂ ನಂಬಬೇಡಿ, ಕಣ್ಣು ಮುಚ್ಕೊಂಡು ಯಾರೂ ಪಾಲಿಸಬೇಡಿ, ಪ್ರತಿಯೊಂದನ್ನು ಪರೀಕ್ಷೆ ಮಾಡಿ ನೋಡಿ ಅಂತ ಹೇಳುತ್ತೆ. ಇದು ಈ ಮಂತ್ರದ ಸಂಕ್ಷಿಪ್ತ ಅರ್ಥ. ಎಲ್ಲನೂ ಮುಂದೆ ಮತ್ತೆ ವಿವರವಾಗಿ ಯಾವಾಗ ಸಾಧ್ಯನೋ ಎಲ್ಲದರಲ್ಲೂ ಒಂದು ಮಂತ್ರಗಳು ಬಂದು ಹೋಗ್ತಾನೆ ಇರುತ್ತೆ. ಆವಾಗ ವಿವರವಾಗಿ ಅವಶ್ಯಕತೆ ಬಿದ್ದಾಗ ಎಲ್ಲ ಮಂತ್ರಗಳನ್ನು ನೋಡೋಣ. ಈ ಟೆರರಿಸ್ಟ್ಸ್ ಅಂತ ಹೇಳಿದ್ನಲ್ಲ, ಇಸ್ಲಾಂ ಧರ್ಮದಲ್ಲಿ ಜಿಹಾದ್ ಅಂದರೆ, ನಾನು ಉಲೂಕಯಾತುಮ್ ಸುಶುಲೂಕಯಾತುಮ್ ಅಂತ ಒಂದು ಮಂತ್ರದಲ್ಲಿ ನಮ್ಮ ಒಳಗಡೆ ಅಂತಃಶತ್ರುಗಳ ಜೊತೆಗೆ ಹೋರಾಡೋದ್ರ ಬಗ್ಗೆ ಹೇಳಿದ್ದೆ. ಅವುಗಳನ್ನು ಎಷ್ಟು ಕಡಿಮೆ ಮಾಡ್ಕೋಬೇಕು, ಅವುಗಳನ್ನು ಪ್ರತಿದಿನ ಹೇಗೆ ಚೆಕ್ ಮಾಡಬೇಕು ಅಂತ. ಅರಿಷಡ್ವರ್ಗಗಳು, ನಮ್ಮೊಳಗಿರೋ ಶತ್ರುಗಳು ಯಾರು ಅಂದರೆ ಅರಿಷಡ್ವರ್ಗಗಳು. ಅರಿ ಅಂದರೆ ಶತ್ರುಗಳು ಅಂತ, ಷಡ್ವರ್ಗಗಳು ಅಂದರೆ 6. ಅವು 6 ಇರೋದ್ರಿಂದ ಅವುಗಳನ್ನು ಅರಿಷಡ್ವರ್ಗಗಳು ಅಂತ ಹೇಳ್ತಾರೆ. ಈ 6 ಶತ್ರುಗಳು ಅದು ಯಾವುದು? ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ. ಈ 6 ಶತ್ರುಗಳಿಂದ ನಮ್ಮನ್ನು ನಾವು ರಕ್ಷಿಸ್ಕೋಬೇಕು, ಅವುಗಳ ಜೊತೆ ಹೋರಾಡಬೇಕು, ಅವುಗಳನ್ನು ದಿನ ಎಷ್ಟು ಸಾಧ್ಯನೋ ಅಷ್ಟು ಹೊರಗಡೆ ತೆಗೆದು ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ಹಿಂದೆ ಎಪಿಸೋಡಲ್ಲಿ ಹೇಳಿದ್ದೆ. ಇಸ್ಲಾಂ ಧರ್ಮದಲ್ಲೂ ಕೂಡ ಜಿಹಾದ್ ಅನ್ನೋದರ ಅರ್ಥ ತಮ್ಮ ಅಂತಃಶತ್ರುಗಳ ಜೊತೆಗೆ ಹೋರಾಡೋದು, ಇನ್ನರ್ ಎನಿಮೀಸ್ ಅಂತ ಹೇಳ್ತೀವಿ. ಇದೇ ಅರಿಷಡ್ವರ್ಗಗಳ ಜೊತೆ ಹೋರಾಡೋದಕ್ಕೇನೆ ಅವರು ಜಿಹಾದ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಈ ಅರ್ಥ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೇನೆ ಅವರು ನಮ್ಮ ಶತ್ರುಗಳ ಜೊತೆ ಹೋರಾಡಬೇಕು ಅಂದ ತಕ್ಷಣವೇ ಇವತ್ತು ಈ ಮಟ್ಟ ತಲುಪಿಬಿಟ್ಟಿದೆ. ಶತ್ರುಗಳ ಜೊತೆ ಹೋರಾಡೋದು ಅಂದರೆ ನಮ್ಮ ಕಮ್ಯುನಿಟಿನ, ಧರ್ಮವನ್ನು ಕಾಪಾಡ್ಕೋಬೇಕು ಅಂದರೆ ನಾವು ಇದರ ಎನಿಮೀಸ್ ಜೊತೆ, ಈ ಧರ್ಮದ ಶತ್ರುಗಳು ಯಾರಿದ್ದಾರೋ ಅವರನ್ನು ಕೊಂದು ಹಾಕಬೇಕು, ಕಡ್ದು ಹಾಕಬೇಕು ಅಂತ ಹೇಳ್ತಾರೆ. ಅವರಲ್ಲಿ ಅಹಿಂಸೆ ಅನ್ನೋದು ಕೂಡ ಒಂದು ಶಬ್ದ ಇದೆ. ಇದರ ಅರ್ಥ ಸರಿಯಾಗಿ ತಿಳ್ಕೊಳ್ದೇನೆ ಅವರು ಇವತ್ತು ಜಿಹಾದ್ ಅಂತ ಇಡೀ ಸಮಾಜವನ್ನು ಸರ್ವನಾಶ ಮಾಡೋದಕ್ಕೆ ನಿಂತಿದ್ದಾರೆ. ಈ ಎಲ್ಲ ವಿಷಯಗಳು, ಎಲ್ಲ ಧರ್ಮಗಳೇ ನಾವು ಮಾಡ್ಕೊಂಡಿರೋದು. ಧರ್ಮ ಅನ್ನೋದಕ್ಕೆ ಅರ್ಥನೇ ಬೇರೆ ಇದೆ. ಧರ್ಮ ಅಂತಂದರೆ ಈ ಜಾತಿಗಳನ್ನೇ ನಾವು ಮಾಡ್ಕೊಂಡಿರೋದು. ಇನ್ನು ಜಾತಿ ಗ್ರಂಥಗಳು ಅಂತ ಬರೋದೇ ಇಲ್ಲ, ಎಲ್ಲರಿಗೂ ಒಂದೇ ಇರೋದು. ಈಗ ನಾವು ಹೀಗೆ ಹೇಳ್ತೀವಿ, ನಮ್ಮದು ವೇದ ಅನ್ನೋದೇನಿಲ್ಲ, ವೇದ ಎಲ್ಲ ಮನುಷ್ಯರಿಗೂ ಇದೆ. ಹಾಗಾಗಿ ಇವರು ತಮಗೋಸ್ಕರ ತಮ್ಮದೇ ಗ್ರೇಟ್ ಅಂತ ಹೇಳ್ಕೊಳ್ತಿದ್ದಾರೆ ಅನ್ನೋದಕ್ಕೆ ನಾವು ಅವರು ಬೇರೆ ಅಂತ ಅಂದ್ಕೊಂಡ್ರೆ ತಾನೆ. ಎಲ್ಲನೂ ಒಬ್ಬರೇ ಅಂದಮೇಲೆ ಅವ್ರ ವಿಚಾರನೇ ನಾವು ಹೇಳ್ತಾ ಇದ್ದೀವಿ ಅಂತಲೂ ಅನ್ಕೋಬಹುದಲ್ವ. ನಮ್ಮ ವೇದಗಳ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಅಂದ್ಕೊಳ್ಳೋದಕ್ಕಿಂತ ವೇದಗಳು ನಮಗೂ ಸಂಬಂಧಪಟ್ಟಿರೋದು, ಯಾಕೆಂದರೆ ನಾವು ಮನುಷ್ಯರೇ. ಸೊ ನಮ್ಮ ವೇದಗಳ ಬಗ್ಗೆ ಇವ್ರು ಹೇಳ್ತಿದ್ದಾರೆ ಅಂತಲೂ ಅನ್ಕೋಬಹುದಲ್ವ. ಇಷ್ಟು ಒಂದು ವೈಶಾಲ್ಯತೆ, ಹೃದಯ ವೈಶಾಲ್ಯತೆಯನ್ನು ಯಾಕೆ ತೋರಿಸಬಾರ್ದು? ಈ ಥರ ಈ ಆ್ಯಂಗಲಲ್ಲಿ ಈ ವಿಷಯನ ಯಾಕೆ ಅರ್ಥ ಮಾಡಿಕೊಂಡು ಸ್ವಲ್ಪ ಪ್ರಯತ್ನನಾದರೂ ಯಾಕೆ ಪಡಬಾರ್ದು ಅನ್ನೋದು ಇವತ್ತಿನ ವಿಚಾರ. ಈ ಮಂತ್ರದಲ್ಲಿ ಎಲ್ಲ ಸಾಧ್ಯ ಇದೆ. ಎಲ್ಲ ಬುದ್ಧಿಶಾಲಿಗಳು ಭಗವಂತನಿಂದ ಸಮಾನವಾಗಿ ಪ್ರತಿಯೊಂದು ಬುದ್ಧಿಯನ್ನು, ಸಾಮರ್ಥ್ಯವನ್ನು ಪಡೆದಿರೋ ನೀವು ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬ ಮಾನವನನ್ನು ನಿಮ್ಮವನಾಗಿ ಮಾಡಿಕೊಳ್ಳಿ ಅಂತ ಈ ಮಂತ್ರ ಪ್ರತಿಗೃಹ್ಣೀತ ಮಾನವಂ ಸುಮೇಧಸಃ ಅಂತ ಅನ್ನೋ ಲೈನಲ್ಲಿ ಹೇಳ್ತಾ ಇದೆ. ಇದು ಈ ಮಂತ್ರದ ಸಂಕ್ಷಿಪ್ತ ಅರ್ಥ. ಮುಂದೆ ಇನ್ನೊಂದಷ್ಟು ವೇದ ಮಂತ್ರಗಳ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.